ಶ್ರೀರಾಮುಲು ಜನರ ಆಶೋತ್ತರಗಳಿಗಾಗಿ ಏನು ರಾಜೀನಾಮೆ ಕೊಟ್ಟಿಲ್ಲ. ಎಲ್ಲವೂ ಪಕ್ಕಾ ಪರ್ಸನಲ್. ಅವರು ಚುನಾವಣೆಗೆ ನಿಂತು ಗೆಲ್ತೀವಿ ಅಂದರೂ ಅವರ ಅರ್ಜೆಂಟಿಗೆ ಚುನಾವಣಾ ಆಯೋಗ ಕೆಲಸ ಮಾಡೋದು ಅಸಾಧ್ಯ. ಆದರೆ ಈ ನಾಯಕರಿಂದ ಪೆಟ್ಟು ತಿಂದು ಮುದುಡಿ ಹೋಗ್ತಿರೋದು ಕಮಲ, ಅಪೋಸಿಷನ್ ಪಾರ್ಟಿ ಆಫ್ ಇಂಡಿಯಾ ಬಿಜೆಪಿ. ಶ್ರೀರಾಮುಲು ರಾಜೀನಾಮೆ ಕೊಟ್ಟಿದ್ದೇ ತಡ ರಾಜ್ಯದ ಹಲವೆಡೆ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರತಿಭಟನೆಗಳು ನಡೆದಿವೆ. ಬಳ್ಳಾರಿಯಲ್ಲಂತೂ ಆತ್ಮಾಹುತಿ ಯತ್ನಗಳು ನಡೆದಿವೆ. ಬಳ್ಳಾರಿ ಪಾಲಿಕೆಯಲ್ಲಿರುವ ಬಿಜೆಪಿ ಸದಸ್ಯರು ಸಾಮೂಹಿಕ ರಾಜೀನಾಮೆಯ ನಿರ್ಧಾರ ಪ್ರಕಟಿಸಿದ್ದಾರೆ. ಪ್ರತಿಪಕ್ಷ ಕಾಂಗ್ರೆಸ್ ಇದೊಂದು ಬೆದರಿಕೆ ತಂತ್ರವಷ್ಟೇ ಎನ್ನುತ್ತಿದೆ. ಅವ್ರ ಮೇಲೆ ಏನು ಆಪಾದನೆಗಳಾಗಿದ್ದಾವೆ, ಅದಕ್ಕೆ ಜನಗಳಿಗೆ ಬೇರೆ ರೀತಿ ಒಂದು ದಾರಿ ತಪ್ಪಿಸ್ತಕ್ಕಂಥ ಒಂದು ಹೇಳಿಕೆ ಅಷ್ಟೇನೆ. ನಾನು ಇದಕ್ಕೆ ಈ ಕಾರಣಕ್ಕೋಸ್ಕರ ಸ್ವಾಭಿಮಾನ ಧಕ್ಕೆ ಆಗಿದೆ ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋದು ಅದು ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್, ಇಟ್ಸ್ ನಾಟ್ ಕರೆಕ್ಟ್. ಬಿಜೆಪಿ ನಾಯಕರು ಕೂಡ ಏನು ಹೇಳಬೇಕು ತಿಳಿಯದೆ ಗೊಂದಲದಲ್ಲಿದ್ದಂತೆ ಕಾಣುತ್ತಿದೆ. ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವಕ್ಕೆ ಯಾವುದೇ ಕಡೆ ರಾಜೀನಾಮೆ ಕೊಡಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರ ಜೊತೆಗಿರ್ತಕ್ಕಂಥ ಶಾಸಕರು ಸಹ ರಾಜೀನಾಮೆ ಕೊಡೋಕ್ಕೆ ಸೂಚನೆ ಕೊಡಲ್ಲ ಅಂತ ಹೇಳಿದರೆ, ನಾನೊಬ್ಬನ ರಾಜೀನಾಮೆ ಕೊಡ್ತೇವೆ ಅಂತ ಅವ್ರು ಹೇಳಿದರೆ, ಆದರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಹೇಳಿದರೆ ನನಗೂ ಸಹ ಮಾಹಿತಿ ಇಲ್ಲ. ಎಲ್ಲಕ್ಕೂ ಕಾಲನೇ ಕಾಲ, ಪ್ರತಿಯೊಂದಕ್ಕೂ ಕೂಡ ಆಯಾ ಟೈಮ್ನಲ್ಲಿ ಏನೇನಾಗಬೇಕು ಅವೆಲ್ಲವೂ ಕೂಡ ವಿಧಿ ನಿಯಮ, ಆ ನಿಯಮದಂತೆ ನಾವೆಲ್ಲ ನಡ್ಕೋಬೇಕಾಗ್ತದೆ. ರೆಡ್ಡಿ ಬ್ರದರ್ಸ್ ಜೊತೆಯಲ್ಲಿರುವ ಅವರ ತಂಗಿ ಶಾಂತಾಗೆ ಕೂಡ ಇದು ಅಚ್ಚರಿ ತಂದಿದೆಯಂತೆ. ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದವರು ಯಾರಿಗೂ ಇದು ಅಚ್ಚರಿ ವಿಷಯವಲ್ಲ. ಶ್ರೀರಾಮುಲು ರಾಜೀನಾಮೆಗೆ ಕಾರಣಗಳು ಗುಟ್ಟಿನ ವಿಷಯಗಳೂ ಅಲ್ಲ. ಲೋಕಾಯುಕ್ತ ವರದಿ ಬಂದ ಮೇಲೆ ರೆಡ್ಡಿ ಬ್ರದರ್ಸ್ ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿದ್ದರು. ಭ್ರಷ್ಟರು ಎಂಬ ಹಣೆಪಟ್ಟಿ ಅಂಟಿಸಿಕೊಂಡ ಮೇಲೆ ಬಿಜೆಪಿ ಕೂಡ ಅವರನ್ನು ಕೈಬಿಟ್ಟಿತ್ತು. ಕನಿಷ್ಠ ಪಕ್ಷ ಬಿಜೆಪಿಯಾದರೂ ಜೊತೆಗಿರುತ್ತದೆ ಎಂಬ ರೆಡ್ಡಿ ಬ್ರದರ್ಸ್ ಭ್ರಮೆ ಹುಸಿಯಾಗಿತ್ತು. ಲೋಕಾಯುಕ್ತ ವರದಿ ಬರುವ ಎಷ್ಟೋ ದಿನಗಳ ಮೊದಲೇ ಅಮ್ಮ ಸುಷ್ಮಾ ಸ್ವರಾಜ್ ಕೃಪಾಕಟಾಕ್ಷ ಕೈತಪ್ಪಿತ್ತು. ಬಿಎಸ್ವೈ ಸರ್ಕಾರದಲ್ಲಿ ಪ್ರಭಾವಿಗಳಾಗಿದ್ದವರಿಗೆ ಡಿವಿಎಸ್ ಕ್ಯಾಬಿನೆಟ್ನಲ್ಲಿ ಅಸ್ತಿತ್ವದ ಪ್ರಶ್ನೆ ಎದುರಾಗಿತ್ತು. ಸಚಿವ ಸ್ಥಾನ ಹೋಗಲಿ, ಪಕ್ಷದಲ್ಲಿ ಗೌರವವೂ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಸಮಾಧಾನಕ್ಕೆ ಕಾರಣವಾಗಿತ್ತು. ತಾವೇ ಕರೆದುಕೊಂಡು ಬಂದ ಬೆಂಬಲಿಗರನ್ನು ರಕ್ಷಿಸಿಕೊಳ್ಳಲು ರೆಡ್ಡಿ ಬ್ರದರ್ಸ್ ವಿಫಲರಾಗಿದ್ದರು. ಕೈ ಹಿಡಿದು ಕರೆತಂದವರು ಏಕಾಏಕಿ ಬಣವನ್ನೇ ಬದಲಾಯಿಸಿದ್ದರು. ಯಡಿಯೂರಪ್ಪನವರಿಗೆ ಕೊನೆ ಗಳಿಗೆಯಲ್ಲಿ ಕೈಕೊಟ್ಟು ಶೆಟ್ಟರ್ ಬಣಕ್ಕೆ ಜೈ ಎಂದಿದ್ದು ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಇವಿಷ್ಟು ರಾಮುಲು ರಾಜೀನಾಮೆಯ ಹಿಂದಿನ ಕಾರಣಗಳು. ಬಿಎಸ್ವೈ ಸರ್ಕಾರ ಮೊದಲು ಎದುರಿಸಿದ ಬಂಡಾಯ ರೆಡ್ಡಿ ಬ್ರದರ್ಸ್ಗಳದ್ದು. ಆಗ ಶೋಭಾ ಕರಂದ್ಲಾಜೆ ಮತ್ತು ಬಿಪಿ ಬಳಿಗಾರ್ ತಲೆದಂಡವಾಗಿತ್ತು. ಸರ್ಕಾರವನ್ನೇ ಅಲುಗಾಡಿಸಿದ್ದ ರೆಡ್ಡಿಗಳು ತಮ್ಮ ಪ್ರಾಬಲ್ಯ, ವರ್ಚಸ್ಸು ಸಾಬೀತುಪಡಿಸಿದ್ದರು. ಈಗ ಅದೇ ರೆಡ್ಡಿ ಬ್ರದರ್ಸ್ ಅಸ್ತಿತ್ವದ ಹುಡುಕಾಟದಲ್ಲಿದ್ದಾರೆ. ರಾಜಕೀಯದಲ್ಲಿ ಯಾರು ಯಾವುದೂ ಶಾಶ್ವತವಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಇಷ್ಟಕ್ಕೂ ಇವರು ರಾಜೀನಾಮೆ ಕೊಟ್ಟರೆ ಪರಿಣಾಮಗಳೇನಾಗಬಹುದು? ಅದು ಕೂಡ ಬಿಜೆಪಿಗೆ ಹೊಡೆತವೆ. ಬಿಜೆಪಿಯ ಹಿರಿಯ ನಾಯಕರು ಸಂಧಾನಕ್ಕಾಗಿ ಬರಬಹುದು. ಹಾಗಾದ್ರೆ ಶ್ರೀರಾಮುಲು ಮತ್ತು ರೆಡ್ಡಿ ಬ್ರದರ್ಸ್ ವರ್ಚಸ್ಸು ಹೆಚ್ಚಾಗಲಿದೆ. ಇದರಿಂದ ಕೊಪ್ಪಳ ವಿಧಾನಸಭೆ ಚುನಾವಣೆ ಸಲೀಸಾಗಲಿದೆ. ಗೆಲುವಿಗೆ ರೆಡ್ಡಿ ಬ್ರದರ್ಸ್ ಶ್ರಮ ಹಾಕುವುದು ಖಂಡಿತ. ಈ ಮೂಲಕ ಅವರು ತಮ್ಮ ವಿರೋಧಿಗಳಿಗೆ ತಾವು ಈಗಲೂ ಪಕ್ಷದಲ್ಲಿ ಪ್ರಭಾವಿಗಳು ಎಂಬ ಸಂದೇಶ ರವಾನಿಸಿದಂತಾಗುತ್ತದೆ. ಇಲ್ಲದಿದ್ದರೆ ಶ್ರೀರಾಮುಲು ಕೊಪ್ಪಳ ವಿಧಾನಸಭೆ ಉಪಚುನಾವಣೆಯಲ್ಲೇ ಬಿಜೆಪಿ ವಿರುದ್ಧ ಚುನಾವಣೆಗೆ ನಿಲ್ಲಬಹುದು. ಸಂಧಾನ ವಿಫಲವಾದರೆ ಏನು ಮಾಡಬೇಕು? ರೆಡ್ಡಿ ಬ್ರದರ್ಸ್ ಮುಂದಿನ ನಡೆ ಏನು? ಇನ್ನೂ ನಿರ್ಧಾರವಾಗಿಲ್ಲ. ಹೊಸ ಪಕ್ಷ ಕಟ್ಟಬಹುದು. ಉತ್ತರ ಕರ್ನಾಟಕದಲ್ಲಿ ತಮಗಿರುವ ಪ್ರಾಬಲ್ಯದ ಮೂಲಕ ಬಿಜೆಪಿಗೆ ಹೊಡೆತ ಕೊಡಬಹುದು. ಜೆಡಿಎಸ್ ಸೇರಿ ಬಿಜೆಪಿ ವಿರುದ್ಧ ಬೀದಿಗಿಳಿಯಬಹುದು. ಇವೆಲ್ಲ ಕೇವಲ ರಾಜಕೀಯ ಪರಿಣಾಮಗಳಷ್ಟೇ. ರಾಜೀನಾಮೆಯಿಂದಾಗಲಿ ಮತ್ತೊಂದು ಹೊಸ ಪಕ್ಷ ಚುನಾವಣೆಗಳಿಂದಾಗಲಿ ಅವರ ಮೇಲಿನ ಯಾವ ಆರೋಪಗಳು ವಾಪಸ್ ಹೋಗುವುದಿಲ್ಲ, ವಿಚಾರಣೆ ನಿಲ್ಲುವುದಿಲ್ಲ ಎನ್ನುವುದಂತೂ ಸತ್ಯ. ಗೊತ್ತಾಯ್ತಲ್ಲ, ಇವಿಷ್ಟು ರಾಮುಲು ರಾಜೀನಾಮೆಯ ಡ್ರಾಮಾ ಪುರಾಣ. ಡ್ರಾಮಾ ನಿಂತಿಲ್ಲ, ಈಗಷ್ಟೇ ಶುರುವಾಗಿದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.